ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ದ್ವಿತೀಯ ಭಾಷೆ ತಿಳಿ ಕನ್ನಡ 10ನೇ ತರಗತಿ ಪದ್ಯ ಮೂಡಲ್ ಕುಣಗಲ್ಕೆರೆ ಜನಪದ ಗೀತೆ. ಈ ಪದ್ಯದ ಪ್ರಶ್ನೋತ್ತರಗಳು ಅಂದರೆ ನೋಟ್ಸ್ ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ಬಂಧುಗಳೇ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ. ಬನ್ನಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಅಭ್ಯಾಸಗಳಲ್ಲಿ ಮೊದಲಿಗೆ ಫಸ್ಟ್ ಮೈನ್ ಪದಗಳ ಅರ್ಥ ತಿಳಿಯಿರಿ. ಪದಗಳ ಅರ್ಥ: ಮೂಡಲು ಅಂದರೆ ಪೂರ್ವ ದಿಕ್ಕು, ಉರುಗೋಲು ಅಂದರೆ ಹುಟ್ಟು, ದೋಣಿ ನಡೆಸುವ ಸಾಧನ, ಕಬ್ಬಕ್ಕಿ ಅಂದರೆ ಜಲಚರಗಳನ್ನು ತಿನ್ನುವ ಪಕ್ಷಿ, ಬಾಳೆ ಮೀನು ಅಂದರೆ ಒಂದು ಜಾತಿ ಮೀನು, ಸಾರಂಗ ಅಂದರೆ ಜಿಂಕೆ, ಐಭೋಗ ಅಂದರೆ ವೈಭವ ಸುಖ, ಚಂದಿರಾಮ ಅಂದರೆ ಚಂದಿರ, ಅಂತಂತಿಸಿದ್ರೆ ನೀಳವಾಗಿ ನೋಡುವುದು. ಆಮೇನು ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. 1ನೇ ಪ್ರಶ್ನೆ: ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಉತ್ತರ: ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. 2ನೇ ಪ್ರಶ್ನೆ: ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ. ಇಲ್ಲಿ ನೀವು ಈ ರೀತಿಯೂ ಸಹ ಬರಿಬಹುದು. ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ ಅಂತಲೂ ಸಹ ಬರೀಬಹುದು. ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ ಅಂತಲೂ ಸಹ ಬರೆಯಬಹುದು. 3ನೇ ಪ್ರಶ್ನೆ: ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಉತ್ತರ: ಶಿವನು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ. 4ನೇ ಪ್ರಶ್ನೆ: ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಉತ್ತರ: ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವು ಅಥವಾ ಬಾಳೆ ಮೀನುಗಳಿದ್ದವು. ಆಮೇನು ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ: ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ಉತ್ತರ: ಕುಣಿಗಲ್ ಕೆರೆ ವೈಭವದಂತೆ ಕಾಣುತ್ತದೆ, ಸಂತೆಯ ಹಾದಿಯಲ್ಲಿದೆ, ಕಲ್ಲುಕಟ್ಟೆಯಿಂದ ಕೂಡಿದೆ, ಚಂದಿರನ ಸೊಬಗು ಕಾಣುವಂತೆ ನೀರು ತಿಳಿಯಾಗಿದೆ, ಬಾಳೆಯ ಹಣ್ಣಿನಂತೆ ಬಾಗಿದೆ, ನಿಂಬೆಯ ಹಣ್ಣಿನಂತೆ ತುಂಬಿದೆ. ಈ ರೀತಿ ಕುಣಿಗಲ್ ಕೆರೆಯು ನೋಡಲು ಅತ್ಯಂತ ಸುಂದರವಾಗಿದೆ. 2ನೇ ಪ್ರಶ್ನೆ: ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಉತ್ತರ: ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಶಿವನು ಕೈಲಾಸದಿಂದ ಭೂಮಿಗೆ ಬಂದನು. ಶಿವನನ್ನು ಕಂಡ ಕಬ್ಬಕ್ಕಿಗಳು ಅಚ್ಚರಿಯಿಂದ ಬಾಯಿ ಬಿಡುತ್ತವೆ. ಕೆರೆಯಲ್ಲಿರುವ ಜಲಚರಗಳನ್ನು ತಿನ್ನಲು ಆಸೆಪಟ್ಟು ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ ಎಂದು ಜನಪದರು ವರ್ಣಿಸಿದ್ದಾರೆ. 3ನೇ ಪ್ರಶ್ನೆ: ಕುಣಿಗಲ್ ಕೆರೆಯ ಬಾಳೆ ಮೀನುಗಳು ಬಬ್ಬೆ ಹೊಡೆಯಲು ಕಾರಣವೇನು? ಉತ್ತರ: ತುಂಬಿ ತುಳುಕುವ ಕುಣಿಗಲ್ ಕೆರೆಯಲ್ಲಿ ಬಾಳೆ ಮೀನುಗಳು ಹೆಚ್ಚು ಬೆಳೆಯುತ್ತವೆ. ಅವುಗಳನ್ನು ಹಿಡಿಯಲು ರೈತನು ಬಲೆ ಬೀಸುತ್ತಾನೆ. ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳನ್ನು ಮೇಲಕ್ಕೆತ್ತಿದಾಗ ನೆಗೆದು ಬಬ್ಬೆ ಹೊಡೆಯುತ್ತವೆ. ಈ ಮೀನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆಗಳಿಗೂ ಸಹ ಒಂದೇ ಉತ್ತರವಾಗ್ತದೆ. 1ನೇ ಪ್ರಶ್ನೆ: ಕುಣಿಗಲ್ ಕೆರೆ ಜೀವಸಂಕುಲಕ್ಕೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ? ಅಥವಾ 2ನೇ ಪ್ರಶ್ನೆ: ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ, ಅಂದರೆ ಸಮ್ಮರಿ ಬರೆಯಿರಿ ಅಂತ ಇದರ ಅರ್ಥ. ಉತ್ತರವನ್ನು ತಿಳಿಯೋಣ. ಕುಣಿಗಲ್ ಕೆರೆ ನೋಡುವವರಿಗೆ ವೈಭವದಂತೆ ಕಾಣುತ್ತದೆ, ಸಂತೆಯ ಹಾದಿಯಲ್ಲಿದೆ, ಕಲ್ಲುಕಟ್ಟೆಯಿಂದ ಕೂಡಿದೆ, ಕೆರೆಯ ನೀರನ್ನು ಉಂಡು ಬಾಳೆಯ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆದು ನಿಂತಿವೆ, ಕೆರೆಯ ಅಂದವನ್ನು ನೋಡಲು ಶಿವನು ಕೈಲಾಸದಿಂದ ಭೂಮಿಗೆ ಬಂದನು, ಶಿವನನ್ನು ಕಬ್ಬಕ್ಕಿಗಳು ಅಚ್ಚರಿಯಿಂದ ಬಾಯಿ ತೆರೆಯುತ್ತವೆ, ಕೆರೆಯಲ್ಲಿ ಬೆಳೆದ ಜಲಚರಗಳನ್ನು ತಿನ್ನಲು ಆಸೆಪಟ್ಟು ಬಾಯಿ ಬಿಡುತ್ತವೆ. ಕೆರೆಯಲ್ಲಿ ಬೆಳೆದ ಬಾಳೆ ಮೀನುಗಳನ್ನು ಹಿಡಿಯಲು ರೈತನು ಬಲೆ ಬೀಸುತ್ತಾನೆ. ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳನ್ನು ಮೇಲಕ್ಕೆತ್ತಿದಾಗ ನೆಗೆದು ಬಬ್ಬೆ ಹೊಡೆಯುತ್ತವೆ. ಕೆರೆಯ ಪರಿಸರ ಹಸಿರಿನಿಂದ ಸಮೃದ್ಧವಾಗಿರುತ್ತದೆ. ಹಸಿರು ವನದಲ್ಲಿ ಗುಬ್ಬಿ ಸಾರಂಗಗಳು ಸಂತಸದಿಂದ ನಗುತ್ತವೆ. ಈ ರೀತಿ ಕುಣಿಗಲ್ ಕೆರೆಯು ಕಬ್ಬಕ್ಕಿ, ಬಾಳೆಮೀನು, ಗುಬ್ಬಿ, ಸಾರಂಗ ಮೊದಲಾದ ಜೀವಸಂಕುಲಕ್ಕೆ ಆಶ್ರಯವಾಗಿದೆ. ಈ ಮೀನು ಸಂದರ್ಭದೊಡನೆ ವಿವರಿಸಿರಿ. 1ನೇ ಸಂದರ್ಭ: ಭಾವ ತಂದಾನೆ ಬಣ್ಣದ ಸೀರೆ. ಆಯ್ಕೆ: ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಿಗಲ್ ಕೆರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಪದ್ಯದ ಆಕರ ಕೃತಿ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1. ಸಂದರ್ಭ: ಈ ಮಾತನ್ನು ಜನಪದರು ಹೇಳಿದ್ದಾರೆ. ಕುಣಿಗಲ್ ಕೆರೆ ತುಂಬಿದ ಕುಸಿಗೆ ಭಾವನು ಸೀರೆ, ಕುಪ್ಪಸ, ಹಣ್ಣು ಹಂಪಲುಗಳನ್ನು ಮೊರದಲ್ಲಿಟ್ಟು ನೀರಿಗೆ ಬಾಗಿನ ಅರ್ಪಿಸುವ ಬಗೆಯನ್ನು ವರ್ಣಿಸುವಾಗ ಈ ಮಾತು ಬಂದಿದೆ.
ಸ್ವಾರಸ್ಯ. ಕೆರೆಗೆ ಬಾಗಿನ ಅರ್ಪಿಸುವ ವಾಡಿಕೆ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಎರಡನೇ ಸಂದರ್ಭ, ಕಬ್ಬಕ್ಕಿ ಬಾಯ ಬಿಡುತ್ತಾವೆ. ಆಯ್ಕೆ. ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಗಲ್ ಕೆರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಪದ್ಯದ ಆಕರ ಕೃತಿ ಜನಪದ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1. ಸಂದರ್ಭ, ಈ ಮಾತನ್ನು ಜನಪದರು ಹೇಳಿದ್ದಾರೆ. ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಬಂದ ಶಿವನನ್ನು ಕಂಡು ಮತ್ತು ಕೆರೆಯಲ್ಲಿ ಬೆಳೆದ ಜಲಚರಗಳನ್ನು ತಿನ್ನಲು ಆಸೆಪಟ್ಟು ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ ಎಂದು ವಿವರಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ. ಕಬ್ಬಕ್ಕಿಗಳ ಆಸೆ ಮತ್ತು ಕಾತುರತೆ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮೂರನೇ ಸಂದರ್ಭ, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಆಯ್ಕೆ. ಈ ವಾಕ್ಯವನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಮೂಡಲ್ ಕುಣಗಲ್ ಕೆರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಪದ್ಯದ ಆಕರ ಕೃತಿ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1. ಸಂದರ್ಭ, ಈ ಮಾತನ್ನು ಜನಪದರು ಹೇಳಿದ್ದಾರೆ. ಕೆರೆಯಲ್ಲಿ ಬೆಳೆದ ಬಾಳೆ ಮೀನುಗಳನ್ನು ಹಿಡಿಯಲು ರೈತನು ಬಲೆ ಬೀಸುತ್ತಾನೆ. ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳನ್ನು ಮೇಲಕ್ಕೆತ್ತಿದಾಗ ನೆಗೆದು ಬೊಬ್ಬೆ ಹೊಡೆಯುತ್ತವೆ ಎಂದು ತಿಳಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ. ಮೀನುಗಾರಿಕೆ ರೈತನ ಉಪಕಸುಬು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಭಾಷಾಭ್ಯಾಸ. ಆ ಮೀನು. ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ. ಇಲ್ಲಿ ಉತ್ತರ ನೇರವಾಗಿದೆ. ಫಸ್ಟ್ ಒನ್, ಊರುಗೋಲು. ಇದನ್ನು ಬಿಡಿಸಿ ವಿಗ್ರಹವಾಕ್ಯ ಮಾಡಿ ಬರೆದಾಗ ಊರುವ ಪ್ಲಸ್ ಗೋಲು ಈಕ್ವಲ್ಸ್ ಊರುಗೋಲು ಗಮಕ ಸಮಾಸ. ಎರಡನೆಯದು ಒಂಬಾಳೆ. ಒಂದಿನ ಪ್ಲಸ್ ಬಾಳೆ ಒಂಬಾಳೆ ಕರ್ಮಧಾರಯ ಸಮಾಸ. ಮೂರನೆಯದು ಕಬ್ಬಕ್ಕಿ. ಬಿಡಿಸಿ ಬರೆದು ವಿಗ್ರಹವಾಕ್ಯ ಮಾಡಿದಾಗ ಕಪ್ಪಾದ ಪ್ಲಸ್ ಅಕ್ಕಿ ಈಕ್ವಲ್ಸ್ ಕಬ್ಬಕ್ಕಿ ಕರ್ಮಧಾರಯ ಸಮಾಸ. ಆಮೀನ್. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಒಂದನೆಯ ಪದ, ಬಾಯಿ ಬಿಡು. ಅನ್ನದ ಹೂಳನ್ನು ನೋಡಿ ಕಾಗೆಗಳು ಬಾಯಿ ಬಿಡುತ್ತಿದ್ದವು. ನೀವು ಬೇರೆ ರೀತಿ ವಾಕ್ಯವನ್ನು ಸಹ ಬರಿಬಹುದು. ಎರಡನೆಯದು ಬೊಬ್ಬೆ ಹೊಡೆ. ಕಳ್ಳರನ್ನು ನೋಡಿದ ಜನರು ಬೊಬ್ಬೆ ಹೊಡೆದರು. ಮೂರನೆಯದು ಐಭೋಗ. ಮಳೆ ಬೆಲ್ಲಿನ ಐಭೋಗ ವರ್ಣಿಸಲು ಅಸಾಧ್ಯ. ಈ ಮೀನು. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಒಂದನೆಯದು ಯೋಗಿ ಜೋಗಿ. ಎರಡನೆಯದು ಪಕ್ಷಿ ಅಕ್ಕಿ. ಮೂರನೆಯದು ಚೀರ ಸೀರೆ. ನಾಲ್ಕನೆಯದು ವರ್ಣ ಬಣ್ಣ. ಈ ಮೀನು. ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪಗಳನ್ನು ಬರೆಯಿರಿ. ಒಂದನೆಯ ಪದ ಬರ್ತಾನೆ ಬರುತ್ತಾನೆ. ಎರಡನೇ ಪದ ಆದಿಲ್ ಆದಿಯಲ್ಲಿ. ಮೂರನೇ ಪದ ಹೋಗ್ಲಿ ಹೋಗಲಿ. ನಾಲ್ಕನೇ ಪದ ನೋಡಾಲು ನೋಡಲು. ಐದನೇ ಪದ ಬಿಡುತ್ತವೆ ಬಿಡುತ್ತವೆ. ಆರನೇ ಪದ ಕೆರೆಯಾಗಿ ಕೆರೆಯಲ್ಲಿ. ಓ ಮೀನು. ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಅಂದರೆ ಮ್ಯಾಚ್ ದಿ ಫಾಲೋಯಿಂಗ್ ಈ ಕ್ವಶನ್ನು. ಆ ಪಟ್ಟಿ 1 ಪೂರ್ವ, 2 ಪಶ್ಚಿಮ, 3 ಉತ್ತರ, 4 ದಕ್ಷಿಣ. ಬಾ ಪಟ್ಟಿ ಆ ಪಡವಣ, ಆ ತೆಂಕಣ, ಈ ಮೂಡಣ, ಈ ಕೊಂಕಣ, ಉ ಬಡಗಣ. ಈಗ ಮಕ್ಕಳೇ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಉತ್ತರ ಹೊಂದಿಸಿ ಬರೆದಿದೆ. ಆ ಪಟ್ಟಿ ಬಾ ಪಟ್ಟಿ. 1 ಪೂರ್ವ ಆ ಮೂಡಣ. 2 ಪಶ್ಚಿಮ ಆ ಪಡವಣ. 3 ಉತ್ತರ ಈ ಬಡಗಣ. 4 ದಕ್ಷಿಣ ಈ ತೆಂಕಣ. ಆತ್ಮೀಯ ವಿದ್ಯಾರ್ಥಿನಿ ಬಂಧುಗಳೇ, ಇದುವರೆಗೂ ದ್ವಿತೀಯ ಭಾಷೆ ತಿಳಿಗನ್ನಡ 10ನೇ ತರಗತಿ ಮೂಡಲ್ ಕುಣಗಲ್ ಕೆರೆ ಜನಪದ ಗೀತೆ ಪದ್ಯದ ಪ್ರಶ್ನೋತ್ತರಗಳು ಅಂದರೆ ನೋಟ್ಸನ್ನು ವಿವರಿಸಿದ್ದೇನೆ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.